ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 46ರ ಹೆದೆ ಸುತ್ತಳತೆಯ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು, ಶೋಲ್ಡರ್ ಎಷ್ಟಿಡಬೇಕು, ಆರ್ಮ್ ಡೌನ್ ಎಷ್ಟಿಡಬೇಕು, ಬ್ರಸ್ಟ್ ಪ್ಯಾಂಟ್ ಎಲ್ಲಿವರೆಗೂ ಇಡಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾವು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಯಾರಾದರೂ 44ರ ಹೆದೆ ಸುತ್ತಳತೆಯ ಬ್ಲೌಸನ್ನು ನೋಡಿಲ್ಲ ಅಂದರೆ ಅದನ್ನು ನೋಡಿ, ಯಾಕಂದರೆ ಅದರಲ್ಲಿ ಭಾಳಷ್ಟು ನಾನು ಟಿಪ್ಸನ್ನು ಹೇಳಿದ್ದೀನಿ. ಈ ಮೆಜರ್ಮೆಂಟ್ ಬ್ಲೌಸ್ಗೆ ನಾನು ಶೋಲ್ಡರು ಆರ್ಮ್ ಡೌನ್ ಎಷ್ಟಿರಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಸೇಮ್ ಅಲ್ಲೇ ನಾನು ಏನು ಟಿಪ್ಸನ್ನು ಹೇಳಿದ್ದೀನಿ ಅದನ್ನೇ ಇಲ್ಲಿ ನೀವು ಫಾಲೋ ಅನ್ನೋದು ಮಾಡಬೇಕಾಗುತ್ತೆ. ಪ್ರತಿಯೊಂದು ವಿಡಿಯೋದಲ್ಲಿ ಟಿಪ್ಸ್ ಹೇಳ್ತಾ ಹೋದರೆ ನಿಮಗೆ ಭಾಳಷ್ಟು ವಿಡಿಯೋ ಅನ್ನೋದು ಲೆಂತ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದರಿಂದ ನಾನಿಲ್ಲಿ ಓನ್ಲಿ ಕಟಿಂಗ್ ಮೆಥಡ್ ತೋರಿಸ್ತೀನಿ. ನಿಮ್ಗೆ ಆ ರೀತಿ ಟಿಪ್ಸ್ ಬೇಕು ಅಂದರೆ 44ರ ಹೆದೆ ಸುತ್ತಳತೆಯ ಬ್ಲೌಸನ್ನು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಆದರೆ ಈ ಮೆಜರ್ಮೆಂಟು ಕೆಲವೊಂದಷ್ಟೇ ಟಿಪ್ಸನ್ನು ಫಾಲೋ ಮಾಡಿ. ಇಲ್ಲೇನಿಲ್ಲ, ಶೋಲ್ಡರು ಆರ್ಮ್ ಡೌನು ಬ್ರಸ್ಟ್ ಲೆಂತ್ ಇದೆಲ್ಲ ಸೇಮ್ ಇರುತ್ತೆ. ಅದೇ ನೆಕ್ ಯಾವ ರೀತಿ ಇಡಬೇಕು ಈ ರೀತಿ ಕೆಲವೊಂದು ಟಿಪ್ಸನ್ನು ಹೇಳಿದ್ದೀನಲ್ಲ ನಾನು, ಅದನ್ನು ಅಲ್ಲೋಗಿ ನೀವು ಫಾಲೋ ಅನ್ನೋದು ಮಾಡಿ. ಈಗ ಮೊದಲು ಏನು ಮಾಡ್ತೀರಿ, ಇಲ್ಲಿ ಈ ಮೆಜರ್ಮೆಂಟ್ ಬ್ಲೌಸ್ಗೆ ಬ್ಲೌಸ್ ಲೆಂತ್ ಅನ್ನೋದು ನಾವು 15 ಇಂಚ್ ಈ ಮೆಜರ್ಮೆಂಟ್ ಬ್ಲೌಸ್ಗೆ 15.5 ಇಂಚ್ವರೆಗೂ ಬ್ಲೌಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ಈ 15.5 ಇಂಚು 15.5 ಇಂಚಿಗೆ ಒಂದು ಹಾಫ್ ಇಂಚಷ್ಟು ಮುಕ್ಕಾಲು ಇಂಚಷ್ಟು ಹ್ಯಾಡ್ ಮಾಡಿಬಿಟ್ಟು ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ಅದೇ 15.5 ಇಂಚಿಗೆ ಒಂದು ಮುಕ್ಕಾಲು ಇಂಚ್ ಹ್ಯಾಡ್ ಮಾಡಿ ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ಸೇಮ್ ಅದೇ ರೀತಿ ಇಲ್ಲೂ ನೀವು ಈ ಕಡೆಯಿಂದ ಈ ಕಡೆನೂ ಲೆಂತ್ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ಲೆಂತ್ ಹತ್ರ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಬಿಡಿ. ಇದು ಬ್ಲೌಸ್ ಲೆಂತ್ ಅನ್ನೋದು ನಿಮಗೆ ಬರುತ್ತೆ. ಈ ಲೆಂತ್ ಆದಮೇಲೆ ಈಗ ನೀವೇನು ಮಾಡಬೇಕು, ಇಲ್ಲಿ ಸೊಂಟದ ಸುತ್ತಳತೆ ನೋಡಬೇಕು. ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟಿದೆ ಅದನ್ನು ನೀವು 4 ಭಾಗ ಅನ್ನೋದು ಮಾಡಿ. ಈ 46ರ ಹೆದೆ ಸುತ್ತಳತೆಯ ಬ್ಲೌಸಲ್ಲಿ ನಿಮ್ಮ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ನೋಡಿ. ನಿಮ್ಮ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ನೋಡಿ ಅದನ್ನು ಮಾರ್ಕ್ ಮಾಡಿ. ಇಲ್ಲಿ ಸೊಂಟದ ಸುತ್ತಳತೆ ಮಾರ್ಕ್ ಮಾಡಿದ್ವಿ ಕೆಳಗಡೆ ನೋಡಿ ಇಲ್ಲಿ. ಅದಾದಮೇಲೆ ಡಾಟಿಗೋಸ್ಕರ 1/4 ಇಂಚಷ್ಟು ಮಾರ್ಕ್ ಮಾಡಿ. ಇದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ 1 ಇಂಚಷ್ಟು ಮಾರ್ಕ್ ಮಾಡಿ. ಅರ್ಥ ಆಯ್ತಲ್ಲ? ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಸೊಂಟ ನಾವು ಮಾರ್ಕ್ ಮಾಡಿದ್ವಿ. ಇದಾದಮೇಲೆ ಇಲ್ಲಿ ಈ ಬ್ಲೌಸ್ ಮೆಜರ್ಮೆಂಟ್ಗೆ ನೀವು ಶೋಲ್ಡರು ಆರ್ಮ್ ಡೌನ್ ಎಷ್ಟಿಡಬೇಕು ಅನ್ನೋದು ಡೌಟ್ ಇರುತ್ತೆ. ಈ ಮೆಜರ್ಮೆಂಟ್ ಬ್ಲೌಸ್ಗೆ ನೀವಿಲ್ಲಿ ಶೋಲ್ಡರ್ ಅನ್ನೋದು 7 ಇಂಚ್ವರೆಗೂ ಇಡಿ ಫ್ರೆಂಡ್ಸ್. 7 ಇಂಚ್ವರೆಗೂ ಇಡ್ಬೋದು. ಇಲ್ಲ ಒಂದು 1/4 ಇಂಚಷ್ಟು ನೀವು ಕಡಿಮೆ ಮಾಡ್ಬೋದು. ಅಂದರೆ 1/4 ಇಂಚಷ್ಟೇ ಕಡಿಮೆ ಮಾಡಿ, ಅದಕ್ಕಿಂತ ಜಾಸ್ತಿ ಅನ್ನೋದು ಮಾಡೋದಕ್ಕೆ ಹೋಗಬಾರ್ದು. ನಾನು ಇಲ್ಲಿ 7 ಇಂಚ್ವರೆಗೂ ಇಡ್ತೀನಿ. ನಿಮಗೇನಾದರೂ ಸ್ವಲ್ಪ ಶೋಲ್ಡರ್ ಜಾಸ್ತಿ ಆಯಿತು ಅಂದರೆ 6.75 ಇಂಚಷ್ಟು ನೀವು ಇಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 7 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಸೇಮ್ ನೀವು ಇಲ್ಲಿಂದ ಇಲ್ಲಿ 7 ಇಂಚ್ವರೆಗೂ ಒಂದು ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲ 6.5 ಇಂಚ್ ನೀವು ಮೆಜರ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತಲ್ಲ ಆರ್ಮ್ ರೌಂಡ್ ಮೆಜರ್ ಮಾಡಿದಾಗ ಎಷ್ಟು ಬರುತ್ತೆ ಅಂತದ್ದು ನೋಡಿಬಿಟ್ಟು ಅಲ್ಲಿ ನೀವು ಆಲ್ಟ್ರೇಷನ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ 7 ಇಂಚಿಗೆ ನೋಡಿ, ಇದು 7 ಇಂಚು ಇದು 7 ಇಂಚ್ ತಗೊಂಡು ನಾವು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ದೀವಿ. ಇದಾದಮೇಲೆ ಈಗ ಇಲ್ಲಿ ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. 46ರ ಹೆದೆ ಸುತ್ತಳತೆಯ ಬ್ಲೌಸು ಅಂದರೆ ನಿಮ್ಮ ಚೆಸ್ಟ್ ಎಷ್ಟು ಬರುತ್ತೆ ಅಷ್ಟನ್ನು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ನಿಮ್ಮ ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡಿ, ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ಇಲ್ಲಿ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಬಿಡಿ. ಇದು ಫಿಟ್ಟಿಂಗ್ ಮಾರ್ಜಿನು ನಾವು ಮಾರ್ಕ್ ಮಾಡಿದ್ವಿ. ಇದಾದಮೇಲೆ ಈಗ ನೆಕ್ ಅಗಲ ಎಷ್ಟು ಇರಬೇಕು ಅನ್ನೋದಿರುತ್ತೆ. ಇಲ್ಲಿ ನಾವು ಶೋಲ್ಡರನ್ನು 7 ಇಂಚ್ ಇಟ್ಟಿರೋದ್ರಿಂದ ಇಲ್ಲಿ ನೆಕ್ ಅಗಲ ನೀವು 3.5 ಇಂಚ್ವರೆಗೂ ಮಾರ್ಕಿಂಗ್ ಮಾಡ್ಬೋದು. ಅಂದರೆ ಶೋಲ್ಡರ್ಗೆ ಮಿಡಲಲ್ಲಿ ನೀವು ಇಲ್ಲಿ ನೆಕ್ ಅನ್ನೋದು ಮಾರ್ಕ್ ಮಾಡ್ಬೋದು. ಅಂದರೆ 3.5 ಇಂಚ್ವರೆಗೂ ನೆಕ್ ಇರ್ಬೋದು. ಇಲ್ಲ ನಿಮಗೇನಾದರೂ ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಿದ್ರೆ 3/4 ಇಂಚಿಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿ ನೀವು 3.5 ಇಂಚ್ವರೆಗೂ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದೇನು ಬರೋದಿಲ್ಲ ಬಿಗ್ ಸೈಜ್ ಮೆಜರ್ಮೆಂಟ್ಗೆ. ಅದರಿಂದ ನೀವು 3.5 ಇಂಚ್ವರೆಗೂ ನೆಕ್ ಲೆಂತಿರಿ, ನೆಕ್ ಅಗಲ ಇಡಿ. ನಿಮಗೆ ಆಗೋದಿಲ್ಲ ಸ್ವಲ್ಪ ಶೋಲ್ಡರ್ ಡ್ರಾಪ್ ಬರುತ್ತೆ ನಮಗೆ ಅನ್ನೋಗಿದೆ 3/4 ಇಂಚ್ವರೆಗೂ ಮಾರ್ಕ್ ಮಾಡಿ. ಇದಾದಮೇಲೆ ಈ ಬ್ಲೌಸ್ ಮೆಜರ್ಮೆಂಟ್ಗೆ ಮೀಡಿಯಮ್ ನೆಕ್ ಲೆಂತು 10.5 ಇಂಚ್ ಅನ್ನೋದು ಬರುತ್ತೆ. 10.5 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿದ್ರೆ 11 ಇಂಚ್ವರೆಗೂ ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಈ ರೀತಿ 11 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೆಕ್ ಅಗಲ ಇಲ್ಲಿ ಎಷ್ಟು ಇಟ್ಟಿರ್ತೀರಿ 3.5 ಇಟ್ಟಿದ್ರೆ ಇಲ್ಲಿ 3.75ವರೆಗೂ ಇಡಿ. 3.75 4ವರೆಗೂ ಇಡಿ. 3/4 ಇಟ್ಟಿದ್ರೆ ಅಲ್ಲಿಗೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿ. ನಿಮ್ಮ ಇಷ್ಟ, ಒಂದು ಹಾಫ್ ಇಂಚ್ ಆ್ಯಡ್ ಮಾಡೋದು ಬಿಡೋದು ನಿಮ್ಮ ಚಾಯ್ಸು. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ರೌಂಡು, ಅದೇ ರೀತಿ ಇಲ್ಲಿಂದ ಇಲ್ಲಿ ನೋಡಿ ಒಂದು 1/4 ಇಂಚಷ್ಟು ಕಡಿಮೆ ಮಾಡಿದರೆ ಈ ರೀತಿ ಕ್ರಾಸಲ್ಲಿ ಬರುತ್ತೆ, ಇಲ್ಲ ಅಂದರೆ ಸ್ಟ್ರೈಟಲ್ಲಿ ಬರುತ್ತೆ. ಇಲ್ಲಿ ಹಾಫ್ ಇಂಚ್ ಜಾಸ್ತಿ ಬೇಕಂದರೆ ಹಾಫ್ ಇಂಚ್ ಇಡಿ, 1/4 ಇಂಚ್ ಬೇಕು ಅಂದರೆ 1/4 ಇಂಚ್ ಅಗಲ ಅನ್ನೋದು ನೀವು ಸ್ವಲ್ಪ ಜಾಸ್ತಿ ಮಾಡಿ ಕಟ್ ಮಾಡಿ.
ಇದಾದಮೇಲೆ ಇಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿಬಿಡಿ. ಇಲ್ಲೂ ಅಷ್ಟೇ ನೀವು ನೋಡಿ, ಇಲ್ಲಿ ನೀವು ನೆಕ್ಕನ್ನು ಮಾರ್ಕ್ ಮಾಡಿ. ನೆಕ್ ಆಯ್ತು. ಈಗ ನೆಕ್ ಆದಮೇಲೆ ಈಗ ಇಲ್ಲಿ ಹಾರ್ಮೋಲ್ ಕಡೆ ನೋಡೋಣ. ಇದು ಮೀಡಿಯಮ್ ಸೈಜ್ ಲೆಂತ್ ಆಗಿರೋದ್ರಿಂದ ಇಲ್ಲಿ ನಾನು 1/4 ಇಂಚ್ವರೆಗೂ ಮಾರ್ಕ್ ಮಾಡ್ತೀನಿ ಫ್ರೆಂಡ್ಸ್. 1/4 ಇಂಚ್ ಮಾರ್ಕ್ ಮಾಡಿ ಮೊದಲು ಕಟ್ ಮಾಡಿ ಸ್ಟಿಚ್ ಮಾಡಿ. ನಿಮ್ಗೆ ಏನಾದರೂ ಇಲ್ಲಿ ರಿಂಕಲ್ ಬಂತು ಅಂದರೆ ನೀವು 1 ಇಂಚಷ್ಟಿಟ್ಟು ಕಟ್ ಮಾಡಿ. ಅಷ್ಟೇ ಇಲ್ಲಿ ಡಿಫ್ರೆನ್ಸ್ ಅನ್ನೋದು ಮಾಡಬೇಕು. ಇನ್ನು ನೆಕ್ ಲೆಂತ್ ಭಾಳ ಆದಾಗೆಲ್ಲ ಇಲ್ಲಿ ಜಾಸ್ತಿ ಮಾಡಿ ನೆಕ್ ಡೀಪ್ ಇಟ್ಟಾಗ 1 ಇಂಚ್ವರೆಗೂ ಮಾರ್ಕ್ ಮಾಡಿ. ನಾನು 44 ಮೆಜರ್ಮೆಂಟಲ್ಲಿ ಹೇಳಿದ್ದೀನಲ್ಲ, ಅದನ್ನು ಫಾಲೋ ಮಾಡಿ. ಇಲ್ಲಿ 7 ಇಂಚ್ ಇದೆಯಲ್ಲ, ಇಲ್ಲಿ ಒಂದು ಮೆಜರ್ಮೆಂಟ್ ಮಾಡಿಬಿಟ್ಟು ಮಿಡಲ್ಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿಬಿಡಿ. ಹಾರ್ಮೋಲ್ ಸರ್ಕಲ್ ಮಾರ್ಕ್ ಮಾಡಿಬಿಟ್ರೆ ಅಲ್ಲಿಗೆ ನಿಮಗೆ ಕರೆಕ್ಟಾಗಿ ಹಾರ್ಮೋಲ್ ಅನ್ನೋದು ಬರುತ್ತೆ. ಇಲ್ಲಿ ಒಂದು ಸಲ ರೌಂಡನ್ನು ಚೆಕ್ ಮಾಡಿ ನಿಮಗೆ ಕರೆಕ್ಟಾಗಿ ಬಂದಿದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡಿಬಿಟ್ಟು ಆಮೇಲೆ ಈ ಬ್ಲೌಸನ್ನು ಕಟ್ ಮಾಡಿ. ಇಲ್ಲಿ ನೀವು ನೆಕ್ 8 ಇಂಚು 7 ಇಂಚು ಇಟ್ಟಾಗ ಇಲ್ಲಿ 1.5 ಇಂಚು 1/4 ಇಂಚ್ವರೆಗೂ ಬಿಡಿ. ಮೀಡಿಯಮ್ ನೆಕ್ ಲೆಂತ್ ಇಟ್ಟಾಗ 1/4 ಇಂಚ್ವರೆಗೂ ಬಿಡಿ. ಫುಲ್ ನೆಕ್ ಲೆಂತ್ ಇರ್ತಿರಲ್ಲ 11.5 12 ಇಂಚ್ವರೆಗೂ ಇಟ್ಟಾಗ ಇಲ್ಲೇನು ಮಾಡ್ತೀರಿ 1 ಇಂಚಷ್ಟು ಇಲ್ಲ 1/4 ಇಂಚಷ್ಟು ಕಟ್ ಮಾಡಿ. ನೋಡಿ, ನೀವು ಆಲ್ರೆಡಿ ಸ್ಟಿಚಿಂಗ್ ಮಾಡಿದಾಗ ನಿಮಗೆ ಗೊತ್ತಾಗ್ತಿಲ್ಲ ರಿಂಕಲ್ ಬರುತ್ತಾ, ಕರೆಕ್ಟ್ ಬರುತ್ತಾ, ಟೈಟ್ ಬರುತ್ತಾ ಅಂತ ಗೊತ್ತಾಗುತ್ತೆ. ಅದನ್ನು ನೋಡಿಬಿಟ್ಟು ಇನ್ನೊಂದು ಬ್ಲೌಸನ್ನು ನೀವು ಮಾರ್ಕ್ ಮಾಡಬೇಕಾದ್ರೆ ಇಲ್ಲೊಂದು 1/4 ಇಂಚ್ ವೇರಿಯೇಷನ್ ಮಾಡಿಬಿಟ್ರೆ ನಿಮಗೆ ಅದು ಕರೆಕ್ಟಾಗಿ ಬರುತ್ತೆ. ಇದಾದಮೇಲೆ ಇಲ್ಲಿ ಹಾರ್ಮೋಲ್ ರೌಂಡನ್ನು ಚೆಕ್ ಮಾಡಿ. ಚೆಕ್ ಮಾಡಿದ್ಮೇಲೆ ನಿಮ್ಗೆ ಏನಾದರೂ ಹಾರ್ಮೋಲ್ ರೌಂಡ್ ಜಾಸ್ತಿ ಆಯಿತು ಅಂದರೆ ಮೇಲ್ಗಡೆ ಮಾರ್ಕ್ ಮಾಡಿ, ಕಡಿಮೆ ಆಯಿತು ಅಂದರೆ ಕೆಳಗಡೆ ಮಾರ್ಕಿಂಗ್ ಅನ್ನೋದು ಮಾಡಿದ್ರೆ ಅಲ್ಲಿಗೆ ನಿಮಗೆ ಈ ಬ್ಲೌಸ್ ಪಾರ್ಟು ಬ್ಯಾಕ್ ಪಾರ್ಟಲ್ಲಿ ನಿಮಗೆ ಕರೆಕ್ಟಾಗಿ ಆಯಿತು. ಇದು ನೀವು ನೀಟಾಗಿ ಹಾರ್ಮೋಲನ್ನು ಡ್ರಾ ಮಾಡಿ. ಅರ್ಥ ಆಯ್ತಲ್ಲ? ಇದು ಈ ರೀತಿ ಮಾರ್ಕ್ ಮಾಡಬೇಕು. ಇದಾದಮೇಲೆ ಇಲ್ಲಿ ಮಿಡಲ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಡಾಟ್ ಲೆಂತ್ 4 ಇಂಚ್ವರೆಗೂ ಹಾಕಿಬಿಟ್ಟು ಇಲ್ಲಿ ನೀವು 1/2 ಇಂಚಿಗೂ ಒಂದು ಲೈನ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ ಡಾಟ್ ಹಾಕಿದ್ದೀರಿ ಅಂದರೆ ಅಲ್ಲಿಗೆ ಬ್ಯಾಕ್ ಪಾರ್ಟ್ ಅನ್ನೋದು ನಿಮಗೆ ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟ್ ಯಾವ ರೀತಿ ಮಾರ್ಕ್ ಮಾಡಿರ್ತೀರಲ್ಲ ಸೇಮ್ ಅದೇ ರೀತಿ ಕಟ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟ್ ಅನ್ನೋದು ಮಾರ್ಕ್ ಮಾಡಿ. ಬ್ಯಾಕ್ ಪಾರ್ಟ್ ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟಿಂಗ್ ಅನ್ನೋದು ಮಾಡಿ. ಈ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದ್ಮೇಲೆ ಇಲ್ಲಿ ಫಿಟ್ಟಿಂಗ್ ಕಡೆ ಹಿಡಿದ್ಬಿಟ್ಟು ಈಗ ಬ್ಲೌಸ್ ಯಾವ ರೀತಿ ಬ್ಯಾಕ್ ಪಾರ್ಟ್ ಇರುತ್ತಲ್ಲ ಸೇಮ್ ಮಾರ್ಕಿಂಗ್ ಮಾಡಿ ಇದನ್ನು ಓಪನ್ ಅನ್ನೋದು ಮಾಡೋಣ. ನೋಡಿ, ಈಗ ಬ್ಯಾಕ್ ಪಾರ್ಟ್ ಅನ್ನೋದು ಮಾರ್ಕ್ ಮಾಡಿದ್ವಿ. ಈ ರೀತಿ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಆದಮೇಲೆ ಈಗ ಮತ್ತೆ ಆರ್ಮೋಲ್ ಕಡೆ ಮಾರ್ಕ್ ಮಾಡೋಣ. ಆಮೇಲೆ ಲೆಂತ್ ಅನ್ನೋದು ಮಾರ್ಕ್ ಮಾಡೋಣ. ಇಲ್ಲಿ ಎಷ್ಟು ಬಿಟ್ಟಿದ್ವಿ 1/4 ಇಂಚ್ ಬಿಟ್ಟಿದ್ರಲ್ಲ, 1/4 ಇಂಚಲ್ಲಿ ಅರ್ಧ ಅನ್ನೋದು ಇಲ್ಲಿ ಮಾರ್ಕ್ ಮಾಡಿ. 1/4 ಅರ್ಧ ಎಷ್ಟು ಬರುತ್ತೆ ಅಷ್ಟನ್ನು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀಟಾಗಿ ಆರ್ಮೋಲನ್ನು ನೀವು ಡ್ರಾ ಮಾಡಿ. ನೀಟಾಗಿ ಕರ್ವ್ ಶೇಪ್ ಡ್ರಾ ಮಾಡಿದ್ವಿ. ಇದಾದಮೇಲೆ ಈಗ ನೆಕ್ ಅಗಲ ಎಷ್ಟು ಇಟ್ಟಿದ್ದೀವಿ 3.5 ಇಂಚ್ವರೆಗೂ ಮಾರ್ಕ್ ಮಾಡಿದ್ರಲ್ಲ, ಈ 3.5 ಇಂಚನ್ನು ಸೇಮ್ ಇಟ್ಬಿಟ್ಟು ಇಲ್ಲಿ ಲೆಂತ್ ನಿಮಗೆ ಬ್ಲೌಸ್ ಲೆಂತ್ 7.5 ಇಂಚು 8 ಇಂಚ್ವರೆಗೂ ಮಾರ್ಕ್ ಮಾಡಿ. 8 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಇಲ್ಲೂ ಸೇಮ್ 3.5 ಇಂಚಷ್ಟು ಇಡಿ. ಇದು ನೆಕ್ ಲೆಂತ್ ಇಟ್ಟಿರೋದ್ರಿಂದ ಇಲ್ಲಿ ನಾನು 3.5 ಇಡ್ತಿದ್ದೀನಿ. ಅದೇ ನೀವು 6.5 ಇಂಚು 7 ಇಂಚು ನೆಕ್ ಲೆಂತ್ ಇಟ್ಟಿರಿ. ಈಗ ಹಂಗಿದ್ರೆ ನೀವು ಇಲ್ಲಿ ಸ್ವಲ್ಪ ಬ್ರಾಡಾಗಿ ನೀವು ಇಲ್ಲಿ ಕಟಿಂಗ್ ಅನ್ನೋದು ಮಾಡಿ. ಆವಾಗ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನೆಕ್ ಟೈಟ್ ಆಗಿಬಿಟ್ಟು ನಿಮಗೆ ಫ್ರಂಟ್ ಪಾರ್ಟಲ್ಲಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಇದು ಸೇಮ್ ಲೆಂತ್ ಇಟ್ಟರೆ ಬ್ಲೌಸ್ ಅನ್ನೋದು ಫ್ರಂಟ್ ಪಾರ್ಟಲ್ಲಿ ನೆಕ್ ಲೆಂತ್ ಇಟ್ಟಿರೋದ್ರಿಂದ ಇಲ್ಲಿ ನಾನು ಸೇಮ್ ಮೆಜರ್ಮೆಂಟಲ್ಲಿ ಮಾರ್ಕ್ ಮಾಡ್ತಿದ್ದೀನಿ. ಈ ರೀತಿ ಇಟ್ಬಿಟ್ಟು ಇಲ್ಲಿ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ಈಗ ಹಾರ್ಮೋಲ್ ಆಯಿತು, ನೆಕ್ ಅನ್ನೋದು ಆಯಿತು. ಈಗ ಈ ಮೇಲ್ಗಡೆಯಿಂದ ಬ್ರಷ್ ಪಾಯಿಂಟ್ ಹೇಗಿರಬೇಕು ಅಂತ ನೋಡೋಣ. ಈ ಮೆಜರ್ಮೆಂಟ್ ಬ್ಲೌಸಿಗೆ ನೀವು ಇಲ್ಲಿ ಮೇಲ್ಗಡೆಯಿಂದ 12.5 ಇಂಚ್ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ 12.5 ಇಂಚ್ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ಈ 12.5 ಇಂಚ್ ಹತ್ರ ನೋಡಿ ಇದು ಬ್ರಷ್ ಪಾಯಿಂಟ್ ಬರುತ್ತೆ ನಿಮಗೆ. ಇದಾದಮೇಲೆ ಈಗ ಇಲ್ಲಿಂದ ಡಾಟ್ ಲೆಂತ್ 2.5 ಇಂಚು ಇದು ಡಾಟ್ ಲೆಂತ್ ಆಯಿತು. ಇದಾದಮೇಲೆ ಇಲ್ಲಿಂದ ಒಂದು 1 ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಮಾಡಿ ಮಾರ್ಕ್ ಮಾಡಬೇಕು. ಇದು ಮಾರ್ಕಿಂಗ್ ಆದಮೇಲೆ ಈಗ ಇಲ್ಲಿಂದ ನೋಡಿ ಕೆಳಗಡೆಯಿಂದ 2 ಇಂಚ್ವರೆಗೂ ಒಂದು ಲೆಂತ್ ಅನ್ನೋದು ಮಾರ್ಕ್ ಮಾಡಿ. 2 ಇಂಚಲ್ಲಿ ಕ್ಲಾತನ್ನು ಮಾರ್ಕ್ ಮಾಡಿ. ಸೇಮ್ ಈ 2 ಇಂಚಿಂದ ಮತ್ತೆ 2 ಇಂಚ್ವರೆಗೂ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿ 2 ಇಂಚು ಇಲ್ಲಿ 2 ಇಂಚು ಮಾರ್ಕ್ ಮಾಡಿದ್ವಿ. ಇದಾಯ್ತು. ಈಗ ಇಲ್ಲಿ ಎಷ್ಟಿಡಬೇಕು ಈ ಪಾರ್ಟಲ್ಲಿ ನೆಕ್ ಎಷ್ಟಿಟ್ಟಿರ್ತೀರಿ ನೀವು 3/4 3.5 ಇಂಚು. ಇದು ಎಷ್ಟಿಟ್ಟಿರ್ತೀರಿ ಅದಕ್ಕೆ 1/4 ಇಂಚು ಆ್ಯಡ್ ಮಾಡಿ. ನೀವು ನೆಕ್ ಎಷ್ಟಿಟ್ಟಿರ್ತೀರಲ್ಲ ಇಲ್ಲಿ ಮೇಲ್ಗಡೆ ಅದಕ್ಕೆ 1/4 ಇಂಚು ಆ್ಯಡ್ ಮಾಡಿ. ನಾನು 3.5 ಇಂಚ್ ಇಟ್ಟಿರೋದ್ರಿಂದ ಇಲ್ಲಿ ಮಾಡಿ. ಇಲ್ಲಿಂದ ಇಲ್ಲಿ ಕ್ಲಾತ್ 3 ಇಂಚಿಗೆ ಮಾರ್ಕ್ ಮಾಡಿ. ಡಾಟ್ 3 ಇಂಚು ಇಲ್ಲಿ ಕ್ಲಾತನ್ನು 3 ಇಂಚ್ ಬಿಡಬೇಕು. ಇದಾದಮೇಲೆ ಇಲ್ಲಿ ನೀವು ಡಾಟನ್ನು ಎಷ್ಟಿಡಬೇಕು ಅಂದರೆ 4.5 ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿ. 4.5 ಒಂದು ಪಾಯಿಂಟ್ ಮಾರ್ಕ್ ಮಾಡೋದು. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಬಿಡಿ.
ಸೇಮ್ ಅದೇ ರೀತಿ ಈ ಕಡೆನೂ ಒಂದು ಲೈನ್ ಅನ್ನೋದು ಹಾಕ್ಬಿಡಿ. ಈಗ ಇದು ಡಾಟ್ ಅನ್ನೋದು ಬಂತು ನಿಮಗೆ. ಡಾಟ್ ಬಂದಮೇಲೆ ಇಲ್ಲಿ ಸೈಡಲ್ಲಿ ಇರುತ್ತೆ ನೋಡಿ, ಇಲ್ಲಿ ಬ್ಲೌಸ್ ಲೆಂತ್ ಎಷ್ಟು ಬಂದಿದೆ ಅಲ್ಲಿವರೆಗೂ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಬಿಡಿ. ಇಲ್ಲಿವರೆಗೂ ಈಗ ನಿಮಗೆ ಬ್ಲೌಸ್ ಲೆಂತ್ ಅನ್ನೋದು ಬಂದಿದೆ ಫ್ರೆಂಡ್ಸ್. ಈ ಲೆಂತ್ಗೆ ಸೈಡಲ್ಲಿ ನೀವು ಒಂದು 1/2 ಇಂಚಿಂದ 3/4 ಇಂಚ್ವರೆಗೂ ಮೇಲ್ಗಡೆಗೆ ಮಾರ್ಕಿಂಗ್ ಅನ್ನೋದು ಮಾಡಿ. ಮೇಲ್ಗಡೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ 2 ಇಂಚಿಗೆ ಇಲ್ಲಿಂದ ಇಲ್ಲಿ ಈ ರೀತಿ ಲೈನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಈ ರೀತಿ ಕಟಿಂಗ್ ಮಾಡಿಬಿಡಿ. ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿದಾಗ ನಿಮಗೆ ಲುಕ್ ಅನ್ನೋದು, ಬ್ಲೌಸ್ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಡಾಟ್ ಹಾಕ್ತಿದ್ದಂಗೆ ಕ್ಲಾತ್ ಮೇಲೆ ಬಂದಾಗ ಈಕ್ವಲ್ ಲೆವೆಲಲ್ಲಿ ಬರುತ್ತೆ. ಈ ರೀತಿ ಹಾಕಿದ್ವಿ. ಹೀಗಿದಾದಮೇಲೆ ಇಲ್ಲಿ ಈ 2 ಇಂಚ್ ಮಾರ್ಕ್ ಮಾಡಿರ್ತಿರಲ್ಲ, ಇಲ್ಲಿ ಒಂದು ಉಕ್ಸ್ ಪಟ್ಟಿ ಕಡೆ ಡಾಟ್ ಹಾಕಬೇಕು. ಅದೇ ರೀತಿ ಇಲ್ಲಿ ಆರ್ಮ್ ಹೋಲ್ ಕಡೆಯಿಂದ ಇಲ್ಲಿ ಒಂದು ಡಾಟ್ ಅನ್ನೋದು ಹಾಕಬೇಕು. ಈಗ ಈ ಮೆಜರ್ಮೆಂಟ್ಗೆ ಇಲ್ಲಿಂದ ಇಲ್ಲಿ 2.25 ಇಂಚ್ವರೆಗೂ ಒಂದು ಮಾರ್ಕ್ ಮಾಡಿ, ಸೇಮ್ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ 2.25 ಇಂಚ್ವರೆಗೂ ಒಂದು ಮಾರ್ಕ್ ಮಾಡಿಬಿಡಿ. ಇಲ್ಲಿಂದ ಈ ಪಾಯಿಂಟು ಬಂತು. ಇದಾದಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲಿಂದನೂ ಒಂದು 2.25 ಇಂಚ್ವರೆಗೂ 3 ಇಂಚ್ವರೆಗೂ ಇಲ್ಲಿ ಮಾರ್ಕ್ ಮಾಡಿಬಿಟ್ರೆ ಹಾಗೆ ನಿಮಗೆ ಡಾಟ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸಿಗೆ. ಈ ರೀತಿ ನೀವು ಡಾಟ್ ಅನ್ನೋದು ಮಾರ್ಕ್ ಮಾಡಬೇಕು. ನಿಮಗೆ ಇಲ್ಲಿ ಡಾಟ್ ಲೆಂತ್ ಆಯಿತು, ಇಲ್ಲಿ 1 ಇಂಚ್ ನೀವು ಸ್ಟಿಚ್ ಮಾಡಿದಾಗ ನಿಮ್ಗೆ ಏನಾದರೂ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು ಲೆಂತ್ ಬಂತು ಅನ್ನೋ ಆಗಿದ್ದರೆ ನೀವು ಈ ಬ್ಲೌಸಿಗೆ ಏನು ಮಾಡ್ತೀರಿ, 1 ಇಂಚ್ ಬಿಡೋ ಬದಲು 1/2 ಇಂಚ್ ಬಿಡಿ. ನಮಗೆ 1 ಇಂಚ್ ಬೇಡ, ಸ್ವಲ್ಪ ಫ್ರಂಟ್ ಪಾರ್ಟಲ್ಲಿ ನಮಗೆ ಲೆಂತ್ ಆಯಿತು ಅನ್ನೋ ಆಗಿದ್ರೆ ನೀವು ಇಲ್ಲಿ ಏನು ಮಾಡ್ತೀರಿ, 1/2 ಇಂಚ್ ಅಷ್ಟೇ ಬಿಡಿ, 1 ಇಂಚ್ ಬಿಡಬೇಡಿ. ಇಲ್ಲ ನಮಗೆ ಕರೆಕ್ಟ್ ಲೆಂತ್ ಇದೆ ಅನ್ನೋ ಆಗಿದ್ರೆ ಅಂದರೆ ನೀವೇನು ಮಾಡಿರ್ತೀರಿ, ನಿಮಗೆ ಹೆವಿ ಬ್ಲೌಸ್ ಲೆಂತ್ ಬರಬೇಕು ಅಂದರೆ ನೀವು ಕ್ರಾಸ್ ಬೆಲ್ಟ್ ಅನ್ನೋದು ಈ ಬ್ಲೌಸ್ ಮೆಜರ್ಮೆಂಟ್ಗೆ ಸ್ವಲ್ಪ ಪಟ್ಟಿ ಇಲ್ಲಿ ಮಿಡಲ್ ಬಂದಾಗ ಪಟ್ಟಿ ಸ್ಮಾಲ್ ಬರಬೇಕು. ಇಲ್ಲೂ ಸ್ವಲ್ಪ ಬಿಗ್ ಬಂದ್ರು ಮಿಡಲಲ್ಲಿ ಸ್ವಲ್ಪ ಕ್ರಾಸಲ್ಲಿ ಕಟ್ ಮಾಡಬೇಕು. ಕ್ರಾಸ್ ಪಟ್ಟಿ ನೀವು ಕ್ರಾಸ್ ಪಟ್ಟಿ ಏನಾದರೂ ದೊಡ್ಡದಾಗಿ ಕಟ್ ಮಾಡಿದ್ರೆ ಫುಲ್ ಭಾಳ ಲೆಂತ್ ಅನ್ನೋದು ಬಂದುಬಿಡುತ್ತೆ. ಅದರಿಂದ ನೀವೇನು ಮಾಡಬೇಕು, ಕ್ರಾಸ್ ಪಟ್ಟಿನ ಇಲ್ಲಿ ನೋಡಿ ಕಟ್ಟಿಂಗ್ ಅನ್ನೋದು ಮಾಡಿ ಬ್ಲೌಸಲ್ಲಿ. ಆವಾಗ ನಿಮಗೆ ಈಕ್ವಲಲ್ಲಿ ಬಂದುಬಿಡುತ್ತೆ, ಬ್ಲೌಸ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಫ್ರಂಟ್ ಪಾರ್ಟ್ ಅರ್ಥ ಆಯ್ತಲ್ಲ ಇದನ್ನು ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ. ಇದು ಯಾವ ರೀತಿ ಮಾರ್ಕಿಂಗ್ ಮಾಡಿದರೆ ಸೇಮ್ ಅದೇ ರೀತಿ ಕಟ್ಟಿಂಗ್ ಅನ್ನೋದು ಮಾಡಿ. ನೋಡಿ ಫ್ರಂಟ್ ಪಾರ್ಟ್ ಈ ರೀತಿ ಕಟ್ ಮಾಡಬೇಕು. ಇಲ್ಲಿ ನಿಮಗೆ ಭಾಳ ಇಲ್ಲಿ ರೌಂಡ್ ಅನ್ನೋದು ನೋಡಿ ಈ ರೀತಿ ಇಷ್ಟು ಡಿಫ್ರೆನ್ಸ್ ಅನ್ನೋದು ಬರುತ್ತೆ. ಇಲ್ಲಿ ಬರ್ತಾ ಇಲ್ಲಿ ರೌಂಡಾಗಿ ಬಂದು ಇಲ್ಲಿ ನಿಮಗೆ ಈ ರೀತಿ ಶೇಪ್ ಬರಬೇಕು. ಈ ರೀತಿ ಬಂದಾಗ ಇಲ್ಲಿ ನೀವು ಡಾಟ್ ಹಾಕ್ತಿರಲ್ಲ, ಈ ಡಾಟ್ ಕ್ಲಾತ್ ಹಾಕ್ತಿದ್ದಂಗೂ ನಿಮಗೆ ಕ್ಲಾತ್ ಅನ್ನೋದು ನೀಟಾಗಿ ನೋಡಿ ಈಕ್ವಲಾಗಿ ಬಂದುಬಿಡುತ್ತೆ. ನೀವು 3 ಇಂಚ್ ಕ್ಲಾತ್ ಡಾಟ್ ಹಾಕ್ತಿದ್ದಂಗೂ ನಿಮಗೆ ಪರ್ಫೆಕ್ಟಾಗಿ ಇಲ್ಲಿ ಬಂದುಬಿಡುತ್ತೆ. ಈ ರೀತಿ ನೀವು ಕ್ಲಾತ್ ಅನ್ನೋದು ಕಟ್ ಮಾಡಬೇಕು. ಯಾಕೆಂದರೆ ನೀವು ಇಷ್ಟು ಶೇಪ್ ಕಟ್ ಮಾಡಿಲ್ಲ ಅಂದರೆ ಇಲ್ಲಿ ಕ್ಲಾತ್ ಟೈಟ್ ಆಗುತ್ತೆ ನಿಮಗೆ. ಅದೇ ರೀತಿ ಇಲ್ಲಿ ಉಕ್ಸ್ ಪಟ್ಟಿ ಲೆಂತ್ ಬಂದುಬಿಟ್ಟು ಇದು ಫಿನಿಶಿಂಗ್ ಅನ್ನೋದು ನೀಟಿರೋದಿಲ್ಲ. ಮೈನ್ ಇಲ್ಲಿ ನಾವು ಕಟ್ ಮಾಡೋದು ಅಂದರೆ ಇಲ್ಲಿ ಕ್ಲಾತ್ ಲೂಸ್ ಬರಲಿ, ಈ ಡಾಟ್ ಇಡೋದು ಅಷ್ಟೇ ಕ್ಲಾತ್ ಲೂಸ್ ಬರಲಿ ಅಂತ ಇರ್ತೀವಿ. ಈ ಮೆಜರ್ಮೆಂಟ್ ಬ್ಲೌಸ್ಗೆ ಚೆಸ್ಟ್ ದಪ್ಪ ಇರೋದ್ರಿಂದ ಆ ರೀತಿ ಮಾರ್ಕ್ ಮಾಡ್ತೀವಿ. ಅದರಿಂದ ನೀವು ಇಲ್ಲಿ ನೀಟಾಗಿ ಶೇಪ್ ಅನ್ನೋದು ಕಟ್ ಮಾಡಿರಿ ಅಂದರೆ 2 ಇಂಚಷ್ಟು ಲೆಂತ್ ಇಟ್ಟು ಕಟ್ ಮಾಡಿದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಇದು ಫ್ರಂಟ್ ಪಾರ್ಟ್ ಈ ರೀತಿ ಮಾಡಿದ್ವಿ. ಈಗ ನಾವು ಇಲ್ಲಿ ಸ್ಲೀವ್ಸ್ ಅನ್ನೋದು ಕಟ್ ಮಾಡೋಣ. ಸ್ಲೀವ್ಸ್ ಆದಮೇಲೆ ನಾವಿಲ್ಲಿ ಕ್ರಾಸ್ ಕಟ್ ಅನ್ನೋದು ಕಟಿಂಗ್ ತೋರಿಸ್ತೀವಿ ಫ್ರೆಂಡ್ಸ್. ಸ್ಲೀವ್ಸಿಗೋಸ್ಕರ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿ, ಕ್ಲಾತನ್ನು ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸ್ಲೀವ್ಸ್ ಲೆಂತ್ ಎಷ್ಟು ಇರ್ತೀರಿ ಅಂತ ನೋಡಿ ನಿಮ್ಮ ಚಾಯ್ಸು. ಇಲ್ಲಿ ಸ್ಲೀವ್ಸ್ ಲೆಂತ್ ಎಷ್ಟಾದರೂ ಇಡ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು 8 ಇಂಚ್ವರೆಗೂ ಸ್ಲೀವ್ಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ತೀನಿ. 8 ಇಂಚು ನಿಮ್ಮ ಚಾಯ್ಸು, ನೀವು ಸ್ಲೀವ್ಸ್ ಲೆಂತ್ ಎಷ್ಟಾದರೂ ಇಡಿ. ಇಲ್ಲಿಂದ ಇಲ್ಲಿ 8 ಇಂಚ್ವರೆಗೂ ಲೆಂತನ್ನು ಮಾರ್ಕ್ ಮಾಡಿದೆ. ಇದಾದಮೇಲೆ ಇಲ್ಲಿ ಕೈ ಸುತ್ತ ನಿಮ್ದು ಎಷ್ಟಿರುತ್ತೆ ಅಷ್ಟನ್ನು ಮಾರ್ಕ್ ಮಾಡಿ, ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡಿ. ಇದಾದಮೇಲೆ ಈ ಮೆಜರ್ಮೆಂಟ್ ಬ್ಲೌಸ್ಗೆ ನೀವು ಸ್ಮಾಲ್ ಅಂದರೆ 3.5 ಇಂಚು 4 ಇಂಚು ಸ್ಲೀವ್ಸ್ ಲೆಂತ್ ಇಟ್ಟಾಗ 1.5 ಇಂಚ್ ಅಷ್ಟು ಡೌನ್ ತೆಗೆದು ಕಟ್ ಮಾಡಿ. ಇಲ್ಲ ನೀವು 5 ಇಂಚು 6 ಇಂಚು ಸ್ಲೀವ್ಸ್ ಲೆಂತ್ ಇಟ್ಟಾಗ ನೀವು ಇಲ್ಲಿ 3.5 ಇಂಚಿಷ್ಟು ಕಟ್ ಮಾಡಿ, 3.5 ಇಂಚಷ್ಟು ಕಟ್ ಮಾಡಿ 5 ಇಂಚು 6 ಇಂಚು ಇಟ್ಟಾಗ. ಇಲ್ಲ ನೀವು 8 ಇಂಚು 9 ಇಂಚು 10 ಇಂಚು ಈ ರೀತಿ ಇಟ್ಟಾಗ ಈ ಮೆಜರ್ಮೆಂಟ್ ಬ್ಲೌಸಿಗೆ ನೀವು 3.25ಇಂದ 4 ಇಂಚ್ವರೆಗೂ ಡೌನ್ ಅನ್ನೋದು ಕಟಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು 8 ಇಂಚ್ ಇಟ್ಟಿರೋದ್ರಿಂದ ಇಲ್ಲಿ 4 ಇಂಚ್ವರೆಗೂ ಡೌನ್ ಅನ್ನೋದು ಮಾರ್ಕ್ ಮಾಡ್ತೀನಿ. 4 ಇಂಚ್ ಮಾರ್ಕ್ ಮಾಡಿದ್ವಿ ಅಂದರೆ ಇಲ್ಲಿ ಸ್ಟಿಚಿಂಗು ಎಲ್ಲ ಹೋದರೆ 7 ಇಂಚ್ ಸ್ಲೀವ್ಸ್ ಲೆಂತ್ ಬರುತ್ತೆ. ಈ 7 ಇಂಚ್ ಸ್ಲೀವ್ಸ್ ಲೆಂತ್ಗೆ ನೀವು ಇಲ್ಲಿ ಏನು ಮಾಡಬೇಕು, 4 ಇಂಚ್ವರೆಗೂ ಇಲ್ಲಿ ಡೌನ್ ಅನ್ನೋದು ತೆಗಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ನೀವು ಎಲ್ಬೋ ಸ್ಲೀವ್ಸು ಯಾವುದೇ ಇಟ್ಟು ಇಲ್ಲಿ 4 ಇಂಚ್ವರೆಗೂ ಡೌನ್ ಅನ್ನೋದು ಮಾರ್ಕ್ ಮಾಡಿ. 5 ಇಂಚು 6 ಇಂಚ್ ಸ್ಲೀವ್ಸ್ ಲೆಂತ್ ಇಟ್ಟಾಗ 3.5 ಇಂಚ್ ಇಡಿ.
ಅದಕ್ಕಿಂತ ಶಾರ್ಟ್ ಇಟ್ಟರೆ 1.5 ಇಂಚನ್ನು ನೀವು ಇಲ್ಲಿ ಡೌನ್ ಅನ್ನೋದು ಮಾರ್ಕ್ ಮಾಡಿ ಕಟ್ ಮಾಡಿ. ಇದಾದಮೇಲೆ ಇಲ್ಲಿ ನೀವು ಹಾರ್ಮೋಲ್ ರೌಂಡ್ ಚೆಕ್ ಮಾಡೋದಿಲ್ಲ, ನಿಮ್ಮ ಹಾರ್ಮೋಲ್ ರೌಂಡ್ ಎಷ್ಟು ಬಂದಿದೆ ಅಂತ ನೋಡಿ ಅದರಲ್ಲಿ ಅರ್ಧ ಅನ್ನೋದು ತೆಗೆದು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿಬಿಡಿ. ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡಿ. ಇದಾದಮೇಲೆ ಈ ರೀತಿ ಸ್ಲೀವ್ಸ್ ಅನ್ನೋದು ಬಂತು. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಈ ಪಾರ್ಟಿಂದ ಇಲ್ಲಿ ಒಂದು 2.25 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿ, ಅಲ್ಲಿಂದ ಒಂದು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು 2.25 ಇಂಚ್ ಬಿಟ್ಟು ನೋಡಿ ಇಲ್ಲಿಂದ ಸ್ಲೀವ್ಸ್ ಡೌನು ಮಾರ್ಕ್ ಮಾಡಿ. ಎಷ್ಟು ಈಸಿಯಾಗಿ ಸ್ಲೀವ್ಸ್ ಡೌನ್ ಬಂತು. ಇದಾದಮೇಲೆ ಇಲ್ಲಿ ಮಿಡಲ್ ಮಾರ್ಕ್ ಮಾಡಿ, ಇಲ್ಲೊಂದು 1/2 ಇಂಚಷ್ಟು ಮಾರ್ಕ್ ಮಾಡಿ, ಈ ರೀತಿ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ಇದಿಷ್ಟೇ ಸ್ಲೀವ್ಸ್ ಅನ್ನೋದು ನೀವು ಕಟ್ ಮಾಡಿದ್ದೀರಿ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಲ್ಲ? ಸ್ಲೀವ್ಸನ್ನ ಯಾವ ರೀತಿ ಮಾರ್ಕ್ ಮಾಡಬೇಕು, ಡೌನ್ ಎಷ್ಟು ಮೆಜರ್ಮೆಂಟಿಗೆ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಈ ಡೌನನ್ನು ಇಟ್ಟು ನೀವು ಸ್ಲೀವ್ಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ಇದಾದಮೇಲೆ ಈಗ ಕ್ರಾಸ್ ಬೆಲ್ಟ್ ಅನ್ನೋದು ನೋಡೋಣ. ಕ್ರಾಸ್ ಬೆಲ್ಟ್ ಏನಿಲ್ಲ, ಇಲ್ಲಿಂದ ಇಲ್ಲಿ 3.5 ಇಂಚ್ ಇಡಿ. ಸ್ಟಾರ್ಟಿಂಗಲ್ಲಿ 3.5 ಇಂಚ್ ಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಮೇಲ್ಗಡೆ 2 ಇಂಚಿಗೆ ನಾವು ಕಟ್ ಮಾಡಿರೋದ್ರಿಂದ ಇಲ್ಲಿ 3.5 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ ನೀವು ಸೈಡಲ್ಲಿ 3 ಇಂಚಷ್ಟು ಮಾರ್ಕ್ ಮಾಡಿ. ನೀವು 1/2 ಇಂಚ್ ಕಟ್ ಮಾಡಿದರೆ 2.25 ಇಂಚ್ ಇಡಿ, ಸೈಡಲ್ಲಿ 1 ಇಂಚ್ವರೆಗೂ ಲೆಂತ್ ಕಟ್ ಮಾಡಿದ್ದೀರಿ ಅಂದರೆ 3 ಇಂಚ್ವರೆಗೂ ಮಾರ್ಕಿಂಗ್ ಅನ್ನೋದು ಮಾಡಿ. ಇದಾದಮೇಲೆ ಇಲ್ಲಿ ಮಿಡಲಲ್ಲಿ ನೀವು ಮಿಡಲಲ್ಲಿ ಏನು ಮಾರ್ಕ್ ಮಾಡೋ ಅಗತ್ಯ ಇಲ್ಲ. ಇಲ್ಲಿ 3.5 ಇಂಚಿಂದ ಸ್ವಲ್ಪ ಈ ರೀತಿ ಡೌನ್ ಬರ್ತಾ ಈ ರೀತಿ ಮಾರ್ಕ್ ಮಾಡಿದ್ದೀರಿ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಇಲ್ಲಿ ಅಂತ ಅನ್ನೋದು ಬರುತ್ತೆ. ಎಷ್ಟು ಬರುತ್ತೆ ಅಂದರೆ 2.5 ಇಂಚ್ವರೆಗೂ ಬರುತ್ತೆ. ಸ್ಟಿಚಿಂಗ್ ಹೋಗ್ಬಿಟ್ರೆ 1.25 ಇಂಚ್ ಅನ್ನೋದು ನಿಮಗೆ ಬರುತ್ತೆ. ಅಲ್ಲಿಗೆ ನಿಮ್ಮ ಬ್ಲೌಸಲ್ಲಿ ನೀವು ಡಾಟ್ ಹಾಕ್ತಿದ್ದಂಗೂ ಕ್ಲಾತ್ 1 ಇಂಚ್ವರೆಗೂ ಮೇಲ್ಗಡೆ ಹೋಗುತ್ತೆ. ಆವಾಗ ಇದು 1.25 ಇಂಚು ನಿಮಗೆ ಫ್ರಂಟ್ ಪಾರ್ಟಲ್ಲಿ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಕ್ರಾಸ್ ಬೆಲ್ಟನ್ನು ಒಂದು ಸ್ವಲ್ಪ ಈ ರೀತಿ ಡೌನ್ ಮಾಡಿಬಿಟ್ಟು ಈ ರೀತಿ ಕಟಿಂಗ್ ಅನ್ನೋದು ಮಾಡಿದ್ರೆ ನಿಮಗೆ ಸ್ಲೀವ್ ಇದು ಕ್ರಾಸ್ ಬೆಲ್ಟ್ ಅನ್ನೋದು ಬ್ಲೌಸ್ಗೆ ಕರೆಕ್ಟಾಗಿ ಬರುತ್ತೆ. ಇದು ನೀವು ಯಾವಾಗ ಲೆಂತ್ ಇರ್ತೀರಿ ಆವಾಗ ನಿಮಗೆ ಫ್ರಂಟ್ ಪಾರ್ಟ್ ಭಾಳ ಲೆಂತ್ ಆಗಿಬಿಡುತ್ತೆ. ಅದರಿಂದ ನೀವು ಈ ಕ್ರಾಸ್ ಪಟ್ಟಿ ಅನ್ನೋದು ಕಟಿಂಗ್ ಮಾಡೋದು ಕಲಿಯಿರಿ. ಬಿಗ್ ಸೈಜ್ ಆದಾಗೆಲ್ಲ ಕ್ರಾಸ್ ಪಟ್ಟಿ ಅನ್ನೋದು ನಮಗೆ ಸ್ಮಾಲ್ ಬರುತ್ತೆ. ಅದೇ ಸ್ಮಾಲ್ ಸೈಜ್ ಆದರೆ ಕ್ರಾಸ್ ಪಟ್ಟಿ ದೊಡ್ಡದಾಗಿ ಬರುತ್ತೆ. ಮೀಡಿಯಮ್ ಸೈಜ್ ಆದರೆ ಕ್ರಾಸ್ ಪಟ್ಟಿನೂ ಮೀಡಿಯಮ್ ಇರುತ್ತೆ. ಆದರೆ ಬ್ಲೌಸ್ ಬಿಗ್ ಸೈಜ್ ಆದಾಗೆಲ್ಲ ನಿಮಗೆ ಏನಾಗುತ್ತೆ, ಇಲ್ಲಿ ಕ್ರಾಸ್ ಪಟ್ಟಿ ಅನ್ನೋದು ಕಡಿಮೆ ಬರ್ತಾ ಹೋಗುತ್ತೆ. ಅದರಿಂದ ನೀವು ಇಲ್ಲಿ ಸ್ಟಾರ್ಟಿಂಗು ಎಂಡಿಂಗಲ್ಲಿ ಸೇಮ್ ಇರುತ್ತೆ, ಆದರೆ ಮಿಡಲಲ್ಲಿ ಅಷ್ಟೇ ನಿಮಗೆ ಕಡಿಮೆ ಅನ್ನೋದು ನೀವು ಕಟಿಂಗ್ ಮಾಡಬೇಕು. ಈ ರೀತಿ ನೀವು ಬ್ಲೌಸ್ ಅನ್ನೋದು ಕಟಿಂಗ್ ಮಾಡಬೇಕು. ಅರ್ಥ ಆಯ್ತಲ್ಲ? 46ರ ಎದೆ ಸುತ್ತಳತೆಯ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ಲ? ಇದಿಷ್ಟ ಫ್ರೆಂಡ್ಸ್. ನಿಮಗೆ ಇಲ್ಲಿ ವಿಡಿಯೋ ಭಾಳ ಲೆಂತ್ ಆಗುತ್ತೆ ಅಂತ ನಾನು ಭಾಳ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ 44ರ ಎದೆ ಸುತ್ತಳತೆಯ ಬ್ಲೌಸಲ್ಲಿ ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಅನ್ನೋದು ಮಾಡಿದ್ದೀನಿ. ಅದನ್ನು ನೋಡಿ ನೀವು ನಿಮಗೆ ಅದರಲ್ಲಿ ಏನು ನಾನು ಹೇಳಿರ್ತೀನಲ್ಲ ಸೇಮ್ ಅದೇ ರೀತಿ ಕಟಿಂಗ್ ಮಾಡಿ. ಶೋಲ್ಡರ್ ಆರ್ಮ್ ಡೌನು ಸ್ಲೀವ್ಸ್ ಡೌನ್ ಅಷ್ಟೇ ಇಲ್ಲಿ ನೀವು ಚೇಂಜ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬಂದುಬಿಡುತ್ತೆ. ಓಕೆ ಫ್ರೆಂಡ್ಸ್, ಇದು ಅರ್ಥ ಆಯ್ತಲ್ಲ? ಈಗ 46ರ ಎದೆ ಸುತ್ತಳತೆ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಿದೆ ಅನ್ನೋದು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.